ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮುಗೂರ್ ಈ ಶಾಲೆಯ ಶತಮಾನೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಮಾರೋಪ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದ ಸನ್ಮಿತ್ರರಾದ ಮಧು ಬಂಗಾರಪ್ಪನವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿರುವಂಥ ನಮ್ಮೆಲ್ಲ ಗೌರವಿತರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಗೌರವಂತ ಕೂಡೂರು ಸದಾಶಿವ ಶೆಟ್ಟರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಧ್ಯಕ್ಷ ವಹಿಸಿದಂಥ ಇಕ್ಬಾಲ್ ಅಮ್ಲಮುಗರ್ ಅವರೇ, ಗೌರವ ಅಧ್ಯಕ್ಷ ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ಅಂತ ಸಂಜು ಶೆಟ್ಟರವರೇ, ಹಿರಿಯರಾಗಿದ್ದ ಸುರೇಶನ್ ಶೆಟ್ಟರವರೇ, ಈ ಸ್ಥಳಾವಕಾಶ ಮಾಡಿಕೊಟ್ಟಂಥ ಆನಂದ್ ಶೆಟ್ಟಿ ಅನ್ನೋದು ಕುಟುಂಬಸ್ಥರೇ, ಬಹುಶಃ ನಮ್ಮ ಬಿ ಒ ಡಿ ಡಿ ಪಿ ಆದ ಮಡಿವಾಳ್ರವರೇ, ಬಿ ಒ ಆದಂಥ ಈಶ್ವರ್ ಅವರೇ, ಜಾನೀಶ್ ಅವರೇ, ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮ ಕಾರ್ಯಾಧ್ಯಕ್ಷರಾದಂಥ ರಫೀಕ್ ಅಮ್ಲಮುಗರ್ ಅವರೇ, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಉಡುಪಿಯ ಬಹುಶಃ ಇವತ್ತು ಸುರೇಂದ್ರ ಅವರೇ, ಅದೇ ರೀತಿ ಜಯಪ್ರಕಾಶ್ ಅವರೇ, ನಮ್ಮ ಸುರೇಂದ್ರ ಹೆಗಡೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಾದ ಮೋನಾಕನ್ ಅವರೇ, ಅದೇ ರೀತಿ ನಮ್ಮ ಸನ್ಮಿತ್ರರಾದ ಅಶ್ರಫ್ ಅವರೇ, ಎಲ್ಲ ನಮ್ಮ ಹಲವು ಅಧ್ಯಕ್ಷ ಪದಾಧಿಕಾರಿಗಳೇ, ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನಿತ ಹಿರಿಯ ನಾಯಕರುಗಳೇ, ನನ್ನ ಮುಂದೆ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಜಗದೀಶ್ ಮಾಸ್ಟರ್ ಮತ್ತೆಲ್ಲ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳೇ, ಅದು ಮಾಧ್ಯಮದ ಮಿತ್ರರೇ, ಜಾಸ್ತಿ ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಬಹುಶಃ ಇವತ್ತು ನಮ್ಮ ಮಧು ಬಂಗಾರಪ್ಪನವರು ಬಹಳ ಸ್ಪಷ್ಟವಾಗಿ ಎಲ್ಲ ವಿಚಾರವನ್ನು ಕೂಡ ತಾವು ಇವತ್ತು ಹೇಳಿದ್ದೀರಿ. ನಾನು ಇವತ್ತು ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ಮತ್ತು ಅಮ್ಲಮುಗೂರು ಗ್ರಾಮದ ಜನತೆಯ ಪರವಾಗಿ ಮತ್ತು ಎಲ್ಲ ಶಿಕ್ಷಕ ಮತ್ತು ಶಾಲಾ ಸಮಿತಿ ಅಧ್ಯಕ್ಷರ ಪರವಾಗಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ ಎಲ್ಲರ ಪರವಾಗಿ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಬಹುಶಃ ನಿಮಗೆ ಬೇಕಾದಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ನಾನು 100 ವರ್ಷದ ಕಾರ್ಯಕ್ರಮ ಇನ್ನೊಂದು 50 ವರ್ಷದ ಬರಬೇಕಂತ ಹೇಳಿದಾಗ ಬೆಳಿಗ್ಗೆ ಅವ್ರಿಗಲ್ಲಿ ಬಹುಶಃ ಇವತ್ತು ಕಾರ್ಯಕ್ರಮ ಮುಗಿಸಿಕೊಂಡು ಮಧ್ಯಾಹ್ನ ಅಲ್ಲಿಂದ ಹೊರಟು ಸಂಜೆಗೆ ಇಲ್ಲಿಗೆ ಬಂದು ನಮ್ಮ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಅಂತ ಇವತ್ತು ಅವರಿಗೆ ಎಲ್ಲ ಶಿಕ್ಷಕರಿಗೆ ಮತ್ತು ಊರವರಿಗೆ ಮತ್ತು ಬಹುಶಃ ನಮ್ಮ ಶಾಲಾ ಸಮಿತಿಯವರಿಗೆ ಸಂಘಟಕರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಕಡೆಯ ತನಕ ಇದ್ದು ಇನ್ನೂ 2 ಕಾರ್ಯಕ್ರಮ ಮತ್ತೆ ಹೋಗಬೇಕು, ಮತ್ತೆ ರಾತ್ರಿ ಬೆಳಿಗ್ಗೆಯಿಂದ. ಯಾಕಂತ ಹೇಳಿದರೆ ಈ ಜನಪ್ರತಿನಿಧಿಗಳ ಕಷ್ಟ ಅದು ನಮಗೆ ಗೊತ್ತಲ್ಲದೆ ಬೇರೆಯವ್ರಿಗೆ ಸುಲಭವಾಗಿ ಗೊತ್ತಲಿಕ್ಕೆ ಸಾಧ್ಯ ಇಲ್ಲ. ಮಲಗುವಾಗ 2-3 ಗಂಟೆ ರಾತ್ರಿ, ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಎದ್ದು ಮತ್ತೆ ಹೋಗಬೇಕು. ಈ ರೀತಿ ಆದ ಕಾರಣ ಇದನ್ನೆಲ್ಲ ಅವರು ಯಾಕೆ ಬಂದಂತ ಹೇಳಿದರೆ ಶಿಕ್ಷಕ ವರ್ಗದವರು, ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರು ಮತ್ತು ಶಿಕ್ಷಕ ವರ್ಗದವರು ಅವ್ರು ಪಡುವಂಥ ಪ್ರಯತ್ನಕ್ಕೆ ನಿಮಗೆ ಗೌರವ ಕೊಡಲಿಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಎರಡನೇದಾಗಿ ನಾನು ಬಹುಶಃ ನಮ್ಮ ಆನಂದ್ ಶೆಟ್ಟಿ ಮತ್ತೆಲ್ಲ ಕುಟುಂಬಸ್ಥರನ್ನು ಅವತ್ತಿನ ಕಾಲದ ಈ ಸ್ಥಳವಂತ ಇವತ್ತು ಕೊಟ್ಟ ಕಾರಣ ಇವತ್ತು ನಾವು ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಇವತ್ತು ಆಗಿದೆ. ಇದೆಲ್ಲ ಕೂಡ ನಿಜವಾದ ದೇಶ ಪ್ರೇಮ ಮತ್ತು ದೇಶ ಕೊಟ್ಟಂಥ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಅದಕ್ಕೆ ಪ್ರತಿಯೊಂದು ಹೋದ ಕಡೆ ನಾನು ಹೇಳ್ತೇನೆ, ಮೈಕ್ ತೆಗೆದು ಯಾರಿಗೆ ಅದು 4 ಬೈದರೆ ಅದು ದೇಶ ಪ್ರೇಮ ಆಗುವುದಿಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಆನಂದ್ ಶೆಟ್ಟಿ ಮತ್ತು ಕುಟುಂಬ ನೋಡಿಕೊಳ್ಳಿ, ಅವರು ಮಾಡಿದ ಕೆಲಸವೇ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂದಲ್ಲಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವ್ರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು, ನಿಮ್ಮ ಮಕ್ಕಳು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗೋದು ವ್ಯವಸ್ಥೆ ಅಂತ ಇವತ್ತು ಮಾಡಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮ ಇಡೀ ಕುಟುಂಬಕ್ಕೆ ನಾವು ಯಾವಾಗಲೂ ಕೂಡ ಇವತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ಶಿಕ್ಷಕ ವರ್ಗದವ್ರು ತಾವು ಇವತ್ತಿದ್ದೀರಿ, ಅತ್ಯಂತ ಪ್ರೀತಿ ವಿಶ್ವಾಸ 100ನೇ ವರ್ಷ ಸಂಭ್ರಮ ಆಚರಣೆ ಕಾರ್ಯಕ್ರಮ ಮಾಡಿದ್ದೀರಿ. ಮುಂದಿನ 25 ವರ್ಷಕ್ಕೆ ನಾವು ಏನು ಮಾಡಬೇಕಂತ ಹೇಳಿಕೊಂಡು ಆಲೋಚನೆ ಕೂಡ ಆಗಿದೆ. ಆದರೆ ಎಲ್ಲ ಹೆತ್ತವ್ರಿಗೆ ನಾನು ಹೇಳಿದಿಷ್ಟೇ, ಈ ಶಿಕ್ಷಕ ವರ್ಗ ಮತ್ತು ಅಭಿವೃದ್ಧಿ ಸಮಿತಿಯವರು ಅಲ್ಲಿ ಸ್ಟೂಡೆಂಟ್ಸ್ ಸೇರಿಕೊಂಡು ಈ ರೀತಿಯ ಕಾರ್ಯಕ್ರಮ ಯಾಕೆ ಇವತ್ತು ಮಾಡಿದ್ದಾರೆ, ಮಂತ್ರಿಗಳು ಯಾಕೆ ಮಾಡಿದ್ದಾರೆ? ನಮ್ಮ ಗುರಿ ಏನಂತ ಹೇಳಿದರೆ ಮುಂದಿನ 10 ವರ್ಷಗಳಲ್ಲಿ ಅಮ್ಲಮುಗನ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಆಗಬೇಕು, ಉತ್ತಮವಾದ CA ಆಗಬೇಕು. ಅದನ್ನು ಕ್ರಾಂತಿಕಾರಿ ಬದಲಾವಣೆ ಪ್ರತಿಯೊಂದು ಕೂಡ ಮನೆಯಲ್ಲಿ ಇವತ್ತು ಆಗಬೇಕಂತ ಹೇಳಿಕೊಂಡೇ ಈ ಕಾರ್ಯ ಹಮ್ಮಿಕೊಂಡಿದೆ. ಆ ಒಂದು ಹಠವನ್ನು ತಾವು ಇವತ್ತು ಹಮ್ಮಿಕೊಳ್ಬೇಕು.
ಆದ ಕಾರಣ ಬಹುಶಃ ನಾನು ಈಗ ಮುಂಚೆ ಕೂಡ ಹೇಳಿದೆ ನಿಮಗೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲ ಸಾಯ್ಬೇಕಾದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ವಯಸ್ಸಾದಾಗ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಬೇಕಾದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ತಮ್ಮ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ. ನಿಮಗೆ ಸಮಸ್ಯೆಗೆ ನೂರಾರು ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಕೂಡ ಸಮಸ್ಯೆ ಇದ್ದೇ ಇರ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರದಿಂದ, ಯಾವುದೇ MP ಇಂದ, ಯಾವುದೇ MLA ಇಂದ, ಯಾವುದೇ ಮಂತ್ರಿ ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಸರ್ಕಾರ ಕೊಡೋ ಸವಲತ್ತನ್ನು ನಿಮ್ಮ ಕಾಲ ಬುಡಕ್ಕೆ ನಮಗೆ ಮುಟ್ಟಿಸ್ಬೋದು. ಎಲ್ಲ ಮನೆಯ ಎಲ್ಲ ಸಮಸ್ಯೆ ಬಗೆಯ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಉತ್ತಮವಾದ ಶಿಕ್ಷಣ ಕೊಡಿ, ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ 10-12 ವರ್ಷದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಇವತ್ತು ದೂರ ಆಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಲ್ಲ ಅದ್ದೂರಿಯಾದ ತಮ್ಮ ಈ ಕಾರ್ಯಕ್ಕೆ ಹಮ್ಮಿಕೊಂಡಿದ್ದೀನಿ. ಮುಂದಿನ 10-12 ವರ್ಷದಲ್ಲಿ ಈ ಒಂದು ಸಂಪೂರ್ಣವಾಗಿ ಊರೇ ಪ್ರಕಾಶಿಸುವ ರೀತಿಯಲ್ಲಿ ಇವತ್ತು ಆಗುವಂಥ ಅವಕಾಶ ಆಗಬೇಕು. ಅದಕ್ಕೆ ನಿಮ್ಮ ಊರು ಬೇಕಾದರೆ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಕಾರ್ ಇದೆ, ಎಷ್ಟು ಬಂಗ್ಲೆ ಇದೆ, ಈ ಊರಲ್ಲಿ ನೋಡಬೇಕಂತಿಲ್ಲ. ನಿಮ್ಮ ಊರ ಮಕ್ಕಳ ಕಣ್ಣುಗಳನ್ನು ನೋಡಿ, ಅವರ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಿಮ್ಮ ಊರು ಕೂಡ ಪ್ರಕಾಶಿಸ್ತಿದೆ. ಅವರ ಕಣ್ಣುಗಳು ಡಿಮ್ ಆಗಿದ್ದರೆ ಅರ್ಥ ನಿಮ್ಮ ಊರು ಕೂಡ ಡಿಮ್ ಆಗ್ತದೆ. ಅದು ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ಬಿಡಬೇಡಿ. ಎಲ್ಲ ರೀತಿಯ ಸಹಕಾರ ಕೊಟ್ಟು ಮುಂದಿನ 10 ವರ್ಷದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಬರುವಂಥ ಅವಕಾಶ ಆಗಲಿ. ಭಾಳಷ್ಟು ವಿದ್ಯಾರ್ಥಿಗಳು ಸುಧಾರಣೆ ಇದ್ದಾರೆ, ಭಾಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವತ್ತು ಬರೆದವರು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಆಗ್ತದೆ. ಇವತ್ತು ನನ್ನನ್ನಿರಲಿ, ಮಧು ಬಂಗಾರಪ್ಪ ಮಂತ್ರಿಗಳನ್ನಿರಲಿ ಎಲ್ಲ ಕರೆದದ್ದೇನು 30-35 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡಿದ್ದೇವೆ. 30-35 ವರ್ಷಗಳಾಗಿ ನಂತರ ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷನಾಗಿ UT ಖಾದರ್ ಆಗುವುದಾದರೆ, ಶಿಕ್ಷಣ ಮಂತ್ರಿಯಾಗಿ ಮಧು ಬಂಗಾರಪ್ಪರಾಗುವುದಾದರೆ, ಈ ದೇಶ ಸಂವಿಧಾನ ಮತ್ತು ಈ ದೇವರ ಕೊಟ್ಟಂಥ ಅವಕಾಶ ಅದು UT ಖಾದರ್ ಮತ್ತು ಮಧು ಬಂಗಾರಪ್ಪ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ದೇವರ ಶಕ್ತಿ ಕೊಟ್ಟಿದ್ದಾನೆ. ಈ ಸಂವಿಧಾನದ ಅವಕಾಶ ಇದೆ. ನಮ್ಮನ್ನು ನೋಡಿ ನೀವು ಸಂತೋಷ ಪಡೋದಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿಯೇ ನಮ್ಮೆಲ್ಲರೂ ಇವತ್ತು ಕನಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಬಹುಶಃ ಬರುವಂಥ ಅವಕಾಶಕ್ಕಾಗಲಿ. ಅದಕ್ಕೆ ಬೇಕಾಗಿ ನೂತನವಾದ ಕಟ್ಟಡಕ್ಕೆ ಈಗಾಗಲೇ ನಾನು 20 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೇನೆ. ಬಹುಶಃ ಅದರ ಒಂದು ಹಂತದಲ್ಲಿ ಮುಗಿಸುವಂತೆಲ್ಲ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ಜಗದೀಶ್ ಶೆಟ್ಟರ್ ಅದರ ಮೇಲೆ ಇವತ್ತು ಹಾಲನ್ನು ಕೂಡ ಇವತ್ತು ಬಹುಶಃ ನಿರ್ಮಾಣ ಮಾಡಿ ಕೊಡಬೇಕಂತ ಕೇಳಿದ್ದಾರೆ. ಅದಕ್ಕಾಗಿ ನೀವು ನಿಮ್ಮ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿದ ನಂತರ ಹೇಳಿ, ನನ್ನ ಕೆಲಸ ನಾನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನಮ್ಮ ಜೋಗಿ, ನಮ್ಮ ಸನ್ಮಿತ್ರ ಅಂತ ಇಲ್ಲಿ ಹಾಲಿ ಸ್ಟೂಡೆಂಟ್ ಅಭಿನಂದಿಸ್ತೇನೆ. ಆ ಪುಸ್ತಕ ಬಿಡುವ ಕಡೆ ಮಾಡೋ ಕಾರ್ಯಕ್ರಮ ಬಹುಶಃ ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮ. ನನಗೆ ಭಾಳ ಖುಷಿ ಆಯ್ತು. ಏನಂತ ಹೇಳಿದರೆ, ನಮ್ಮ ವಿಧಾನಸಭೆ ಶಾಸಕರು ಕೂತ್ಕೊಂಡು ಹೇಳ್ತಾರೆ, ನೀವು ನಮಗೆ ಗಣ್ಣು ಕೊಡಿ, ನಾವು ಆನೆಯನ್ನು ಕೊಲ್ತೇವೆ ಅಂತ ಹೇಳಿ. ಇವತ್ತು ನಮ್ಮ ಮಕ್ಕಳಲ್ಲಿ ಆನೆಯನ್ನೇ ನಮ್ಮ ಮಧ್ಯದಲ್ಲಿ ತಂದು ಅದರ ಮುಖಾಂತರ ಪ್ರೀತಿ ತೋರಿಸುವಂಥ ಕೆಲಸ ಇವತ್ತು ಆಗಿದೆ. ಆದ ಕಾರಣ ಈ ಒಂದು ಗ್ರಾಮೀಣ ಮಟ್ಟದ ಆ ಮಕ್ಕಳ ಅಥವಾ ವಿದ್ಯಾರ್ಥಿ ಯುವಕನ ಆ ಒಂದು ಚಿಂತನೆ ನೋಡಿಕೊಂಡು ಹೋಗಿ, ಬಹುಶಃ ಅಂಥ ಚಿಂತನೆ ಇವತ್ತು ಅವಕಾದ್ರೆ ಅದು ಎಲ್ಲರಿಗೂ ಕೂಡ ಸದಾ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಅದಕ್ಕೆ ನಾನು ದೀರ್ಘವಾಗಿ ಮಾತಾಡದೆ, ಎಲ್ಲ ರೀತಿಯ ಸಹಕಾರ ಕೊಡೋ ಜವಾಬ್ದಾರಿ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ಮತ್ತೆ ನಾನು ಊರಿನ ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾ ಹೋಗೋದಿಲ್ಲ. 30 ವರ್ಷ 24 ಗಂಟೆ ಕುಡಿಯುವ ನೀರು ಬಹುಶಃ 1 ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ತದೆ. 30 ವರ್ಷ ಕರೆಂಟಿಗೆ ಬೇಕಾಗುವ ವ್ಯವಸ್ಥೆ ಇವತ್ತು ಆಗಿದೆ. ಬಹುಶಃ ಈ ಬರೇ ರಸ್ತೆ ನಿರ್ಮಾಣಕ್ಕೆ ನಿಮ್ಮ ಒಂದೊಂದು ಗ್ರಾಮಕ್ಕೆ 1 ಕೋಟಿಗಿಂತಲೂ ಅಧಿಕ ಅನುದಾನವನ್ನು ಹೇಳಿದ ಮಾತನ್ನೆಲ್ಲ ಪೂರೈಸಲಿಕ್ಕೆ ನಾವು ಈಗಾಗಲೇ ತಯಾರಾಗಿ ನಿಂತಿದ್ದೇವೆ. ಬಹುಶಃ ಮುಂದಿನ 5-10 ವರ್ಷ ನಮ್ಮ ಯೋಜನೆಯನ್ನು, ಈಗ ಅರೆಕಾಲದಲ್ಲಿ ಕಳೆದ ವರ್ಷ ಡ್ಯಾಮ್ ಆಯಿತು, ಈಗ ನಾವು ಸಚ್ಪದಿಂದ 300ಗೆ ಇವತ್ತು ಡ್ಯಾಮ್ ಮಾಡ್ತಿದ್ದೇವೆ. ಕೋಟೆಗೆರೆಯಿಂದ ಬೋಲಾರ್ಗೆ ಡ್ಯಾಮ್ ಆಗಿದೆ. ಮುಂದಿನ 5 ವರ್ಷ ನಮ್ಮ ಅವಕಾಶ ಏನಿದೆ, ಆ ರಸ್ತೆ ಕೆಲಸ ಆದ ತಕ್ಷಣ ಅದು ಅಮಲಮುಗರಿಂದ ಬಜಾಲಿಗೆ ಕೂಡ ನಾವು ಸೇತುವೆ ನಿರ್ಮಾಣ ಮಾಡ್ತೇವೆ. ಅದನ್ನು ಮುಂದಿನ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅದು ಪಾವರಿಂದ ಆ ಕಡೆಗಿರಲಿ, ಇದೆಲ್ಲ ಕೂಡ ಮಾಡಿದರೆ ಈ ದೊಡ್ಡ ಅಭಿವೃದ್ಧಿ ಆಗ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಸಹಕಾರ ಯಾವುದಂತ ಹೇಳಿದರೆ, ನೀವೆಲ್ಲರ ಒಗ್ಗಟ್ಟಿನಿಂದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಪ್ರೀತಿ ವಿಶ್ವಾಸವನ್ನು ಸಮಾಜ ನಿರ್ಮಾಣ ಮತ್ತು ಗ್ರಾಮ ನಿರ್ಮಾಣ ಮಾಡಿ ಕೊಡಿ. ಅದಕ್ಕಾಗಿ ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ, ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲ ಬುಡಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಅದು ನಾವು ಇವತ್ತು ವಹಿಸ್ತೇವೆ ಅಂತ ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾನು ವಿಶೇಷ ಜಗದೀಶ್ ಮಾಸ್ಟರ್ ಅವರಿಗೆ ಭಾಳಷ್ಟು ವರ್ಷದಿಂದ ಈ ಕೆಲಸ ಕಾರ್ಯಗಳ ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ತಾವು ಇವತ್ತು ಮಾಡಿದಿರಿ. ಎಲ್ಲ ನಮ್ಮ ಅಧ್ಯಕ್ಷರುಗಳು, ಮಾಧ್ಯಕ್ಷರು ಎಲ್ಲ ಹಿರಿಯಕ್ಕೆ ಒಗ್ಗಟ್ಟು ಎಲ್ಲ ನಮ್ಮಲ್ಲಿ ಪಕ್ಷ ಯಾವುದೇ ಮೊದಲೇ ಇಲೆಕ್ಷನ್ ಟೈಮಲ್ಲಿ ಮಾತ್ರ ರಾಜ್ಯಕ್ಕೆ
ಎಲೆಕ್ಷನ್ ಬಿಟ್ಟು ನಮ್ಮ ಎಲ್ಲಿಯೂ ಕೂಡ ಯಾವುದೇ ಒಂದು ರಾಜಕೀಯ ಸಂಬಂಧ ಅಲ್ಲಿ ಗಾಲಿಯ ನಮಗೆ ಇಲ್ಲ. ಅದ ಕಾರಣ ಯಾವಾಗಲೂ ಹೇಳ್ತಾ ಇರ್ತೇನೆ, ಇದೆಲ್ಲ ಟಿ ವಿ ಚಾನಲ್ ನೋಡಿದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಹೋಗಿ ಸ್ಪೋರ್ಟ್ಸ್ ಚಾನಲ್, ಎಂಟರ್ಟೈನ್ಮೆಂಟ್ ಚಾನಲ್, ನ್ಯೂಸ್ ಚಾನಲ್ ಇದೆ, ನಮ್ಮಲ್ಲಿಯೂ ಕೂಡ ಇದೆ. ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಚಾನಲ್, ಈಗ ಎಲೆಕ್ಷನ್ ಚಾನಲ್ ಬಂದಾಗಿದೆ, ನಮ್ಮದು ಖಾಲಿ ಡೆವಲಪ್ಮೆಂಟ್ ಚಾನಲ್ ಮಾತ್ರ ಇವತ್ತು ಓಪನ್ ಆಗಿದೆ. ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲ ಸಹಕಾರ ಒಂದು ಅವಕಾಶ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಮುಂದಿನ ತಿಂಗಳು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಬಹುಶಃ ನಮ್ಮ ಕೊಣಾಜೆಯಲ್ಲಿ ನಡೆಯಲಿಕ್ಕಿದೆ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಎತ್ತವರು ಎಲ್ಲ ರೀತಿಯ ಸಹಕಾರ ಕೊಟ್ಟು ಸಂಪೂರ್ಣವಾಗಿ ತಾವೆಲ್ಲ ಭಾಗವಹಿಸಬೇಕು ನಾನು ಇವತ್ತು ಕೇಳಿಕೊಳ್ತಾ, ಮತ್ತೊಮ್ಮೆ ಬಹುಶಃ ನಾನು ಮಧು ಬಂಗಾರಪ್ಪರಿಗೆ ಎಲ್ಲರ ಪರವಾಗಿ ಇವತ್ತು ಶಿಕ್ಷಣ ಸಚಿವರಾಗಿ ಎಲ್ಲ ರೀತಿಯ ಅತ್ಯುತ್ತಮವಾದ ಕಾರ್ಯ ಯೋಜನೆ ಈಗಲ್ಲ ಭವಿಷ್ಯ ದಿನಗಳಿಗೆ ಪ್ರಯೋಜನ ಆಗುವಂಥ ಹಲವಾರು ಕಾನೂನು ಮತ್ತು ಪಾಲಿಸಿಗಳು ಯೋಜನೆ ತಂದು ನಿಲ್ಲಿಸುವಂಥ ಅವಕಾಶ ಆಗಿದೆ. ವಿಧಾನಸಭೆಯಲ್ಲಿ ಯಾವುದೇ ಪ್ರತಿಪಕ್ಷ ಮುಖಂಡರಲ್ಲಿ, ಆಡಳಿತ ಪಕ್ಷ ಶಾಸಕರಲ್ಲಿ ಯಾವುದೇ ನಿಮ್ಮ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರಶ್ನೆ ಇದ್ದಾಗ ಸಮರ್ಥವಾಗಿ ಉತ್ತರ ಕೊಟ್ಟು ಬಹುಶಃ ಜನರಿಗೆ ಪ್ರಯೋಜನ ಆಗುವಂಥ ಎಲ್ಲ ಯೋಜನೆಗೆ ರೂಪುಗೊಳ್ಳುವಂಥ ಆ ದೊಡ್ಡ ಮಟ್ಟದವರ ಆ ಒಂದು ಉತ್ಸಾಹ ನಮಗೆಲ್ಲರಿಗೂ ದೊಡ್ಡ ಮಟ್ಟದ ಒಂದು ದೂರದರ್ಶನದ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಪ್ರಯೋಜನ ಆಗುವಂಥದ್ದು ಹೇಳಿಕೊಳ್ತಾ, ಬಹುಶಃ ಅವರ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆ, ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ನೀವೆಲ್ಲ ಸೇರಿ ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನ ಮಾತು ಕೂತ್ಕೊಳ್ಳಿಸಿದ್ರಿ. ನಾನು ಸಭಾಧ್ಯಕ್ಷನ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಯಾಕೆಂತ ಹೇಳಿದರೆ UT ಖಾದರ್ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಉಳ್ಳಾಳದವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಕುಡ್ಲದವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ಉಳ್ಳಾಳದವರು ಸಾಧ್ಯವಿದೆ ಅಂತ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಿಕಿಚ್ಚಿ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕೆ ಇರಲಿ ಅಂತ ಕೇಳಿಕೊಳ್ತಾ, ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಮಾರ್ಚ್ನಲ್ಲಿ ಪ್ರಾರಂಭ ಆಗುವಂತಹ ಒಂದು ನಮ್ಮ ಅಧಿವೇಶನಕ್ಕೆ ಅಮಲಮುಗರ ಶಾಲೆಯ ವಿದ್ಯಾರ್ಥಿಗಳು ಕೂಡ ಬಹುಶಃ ಕರ್ಕೊತ ಕೆಲಸ ತಾವೆಲ್ಲ ಜವಾಬ್ದಾರಿ ಹಮ್ಮಿಕೊಳ್ಬೇಕಂತ ಹೇಳಿಕೊಂಡು, ಮತ್ತೊಮ್ಮೆ ನಾನು ಬಹುಶಃ ಇವತ್ತು ನಮ್ಮ BO ಅವರಿಗೆ ನಮ್ಮ ವಾಹನವನ್ನು ಕೊಟ್ಟಿದ್ದೇವೆ. ಯಾಕಂತೇಳಿ ಇವತ್ತಲ್ಲ ನಾಳೆ ಶಿಕ್ಷಣ ಇಲಾಖೆ ಖಂಡಿತವಾಗಿ ಕೊಡ್ತಾರೆ. ಆದರೆ ನಾನು ಯಾವಾಗಲೂ ಹೇಳ್ತೇನೆ, ನಾವು ಸಮಸ್ಯೆಯನ್ನು ಬಂದಾಗ ನಾವು ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸೋರಾಗಬಾರ್ದು. ಸಮಸ್ಯೆ ಬಂದಾಗ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಇವತ್ತು ಆಗಬೇಕು. ನಮ್ಮ ಶಿಕ್ಷಣ ಇಲಾಖೆಗೆ ಬಹುಶಃ ಇವತ್ತು ಆ ಜೀಪ್ ವ್ಯಾನ್ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನನಗೆ ಗೊತ್ತಿದೆ, ಫೈನಾನ್ಸರ್ ಸ್ಯಾಂಕ್ಷನ್ ಮಾಡಬೇಕು, ಇನ್ನೊಂದು ಮಾಡಬೇಕು, ಭಾಳ ಸಮಸ್ಯೆ ಆಗ್ತದೆ. ನಾಳೆ ಅದು ಬರುವಾಗ ನಮಗೊಂದು ಬರಲಿ, ಅಲ್ಲಿಯ ತನಕ ನಾವು ಸೇರಿಕೊಂಡು ಬಹುಶಃ ಇವತ್ತು ವಾಹನ ಕೊಡುವಂಥ ಅವಕಾಶ ಮಾಡುವಂತೇಳಿ ಬರೀ ಶಿಕ್ಷಣ ಇಲಾಖೆ ಅಲ್ಲ, 3 ಇಲಾಖೆ ಕೂಡ ನಾವು ಇವತ್ತು ಜೀಪನ್ನು ಒದಗಿಸುವಂಥ ಕೆಲಸ ಇವತ್ತು ಆಗ್ತಿದೆ. ಒಂದು BO ಗೆ ಆಗ್ತಿದೆ, ಒಂದು CDP ಆಗ್ತದೆ, ಮತ್ತು ನಮ್ಮ EO ಗೆ ಕೂಡ ಇವತ್ತು ಆಗ್ತದೆ. ಆದ ಕಾರಣ ನಾನು ನಿಮ್ಗೆ ಹೇಳೋದು, ನಾವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕ್ರಮ ಒಂದು ವ್ಯಕ್ತಿತ್ವ ನೋಡಿಕೊಳ್ಳಿ. ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಏನು ಸಿಕ್ಸ್ತಾ ನೋಡಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಸಮಸ್ಯೆ ಸೃಷ್ಟಿಸುವ ಮನೋಭಾವನೆಲ್ಲ ದೂರ ಮಾಡಿ ಹೇಳಿಕೊಳ್ತಾ, ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಗ್ರಾಮ ನಿಮ್ದು ಆಗಲಿ ಅಂತ ನಾನು ಹೇಳಿಕೊಂಡು, ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.